ಆತ್ಮೀಯ H16 ನ್ಯೂಸ್ ಅರ್ಥಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರ. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ ವರ್ಸಸ್ RSS ಮೋಹನ್ ಭಾಗವತ್. ಯಾಕೋ ಏನೋ ಈ ಸಲ ಉಳಿದ ಗೃಹ ಮಿನಿಸ್ಟರ್ ಗತಿ ಇಲ್ಲ. ಈ ಮಿನಿಸ್ಟರ್ ಸ್ವಲ್ಪ ಡಿಫ್ರೆಂಟ್ ಅನ್ಸರ. BJPಗೆ ಟೀಕಾ ಮಾಡಿ ಏನು ತಪ್ಪಿಲ್ಲ. ಇಲ್ಲ, ತಮ್ಮ ಒಡೆಯನನ್ನು ಮೆಚ್ಚುವ ಸಲುವಾಗಿ, ತಮ್ಮ ಯಜಮಾನನ್ನು ಮೆಚ್ಚುವ ಸಲುವಾಗಿ, ಮುಂದಿನ ತಾನೇ CM ಆಗಬೇಕು ಅನ್ನೋ ಸಲುವಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಹೀಗೆ ಅಂತಾರೆ, ಮಾತಾಡಲಿ. ಅದು ಯಾರಿಗೆ ಆಸೆ ಇಲ್ಲ CM ಆಗಬೇಕು, PM ಆಗಬೇಕು ಅಂತೇಳಿ? ಇಲ್ವಾ? ಪ್ರಹ್ಲಾದ್ ಜೋಶಿ ಅವ್ರಿಗಿಲ್ವಾ? ಇನ್ನುಳಿದವ್ರಿಗಿಲ್ವಾ? BJPಯಲ್ಲೇ ಅವ್ರಿಗೂ ಅದು ಆಸೆ. ಅದ್ರ ಕೂಡಿ ಬರಬೇಕಲ್ಲ. ಅದು ಒಬ್ಬರೇ ಆಗೋದು ಪ್ರೈಮ್ ಮಿನಿಸ್ಟ್ರು, ಒಬ್ಬರೇ ಆಗೋದು CM. ಆ ರೀತಿಯಲ್ಲಿ ಒಂದೇನು ಹೇಳಿ, ಒಂದು ದಿಟ್ಟು ಹೆಜ್ಜೆ ಇಟ್ಟು ಮಾತಾಡ್ತಾ ಇದ್ದಾನೆ. ಇವತ್ತು ಗೃಹ ಮಿನಿಸ್ಟರ್ ಆಫ್ ಕರ್ನಾಟಕ, ಗೃಹದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವರು ಮಾತಾಡೋದು ಕೇಳಿದಾಗ, ಅದರಲ್ಲೂ ಬೆಳಗಾವಿ ವಿಷಯ ಬಂದಾಗ, ಇಲ್ಲ ಸಾರ್ವಜನಿಕವಾಗಿ ಅವ್ರು ಏನು ಮಾಡ್ಲಿಕ್ಕೆ ಹೊರಟ ನಮ್ಮ ಪರ್ಮಿಷನ್ ತೊಗೊಳ್ಬೇಕಪ್ಪ, ಅವ್ರು ವೈಯಕ್ತಿಕ ಅವ್ರು ಏನು ತಮ್ಮ ಇದರಲ್ಲಿ ಮಾಡೋದಿಲ್ಲ ಮಾಡ್ಕೊಂಡು ನಿಮಗೆ ಅಂತ ಅದು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಅದೇ ಕಾಲಕ್ಕೆ RSSದ ಎಲ್ಲ ಕ್ರೆಡಿಟ್ ತೊಗೊಳ್ಳಿಕ್ಕೆ ರೆಡಿ ಇದ್ದಾರೆ. RSSದವರು ರಾಮ ಮಂದಿರಗೆ ಹೋರಾಟ ಮಾಡಿದ್ರು, ಕ್ರೆಡಿಟ್ ತೊಗೊಂಡ್ರು. ಅದ್ರ ಪೂಜೆ ಮಾಡಿದ್ರು, ಅದ್ರ ಯಜಮಾನ ಆದರೂ ಮೋದಿ ಅವರು ಕ್ರೆಡಿಟ್ ತೊಗೊಂಡ್ರು. ಹೋರಾಟಗಳ ಬಗ್ಗೆ ಏನೋ ಮಾಡಿದ್ರೆ ಅದು ಕ್ರೆಡಿಟ್ ತೊಗೊಳ್ತಾ ಇದ್ದಾರೆ. 370 ಮಾಡಿದ್ರು, ಅದ್ರ ಕ್ರೆಡಿಟ್ ತೊಗೊಂಡ್ರು. ಎಲ್ಲ ಸರಿನ, ಎಲ್ಲ ಕ್ರೆಡಿಟ್ ತೊಗೊಳ್ಳೋರು ಈಗ ರಾಮ ಮಂದಿರ ಉಸ್ತುವಾರಿ ಮಾಡುವಂಥ ಅಲ್ಲಿಯ ಟ್ರಸ್ಟದ ಏನೋ ಮಹಾ ಕಾರ್ಯದರ್ಶಿ ಆದಂತಹ ಪಂಚಾಯತ್ ಮೇಲೆ ಆರೋಪ ಬರ್ತಾಯಿದ್ದವು. ಅದು ಎನ್ಕ್ವೈರಿಗೆ ಹಾಕಬೇಕು, ಹಾಕಬಾರ್ದು. ಅಲ್ಲಿ ದುಡ್ಡು ಕಳವಾಗಿದ್ದು ಸತ್ಯ, ಜರಡಿಯಾಗಿತ್ತು, ಇಲ್ಲೂ ಬೇರೆ ವಿಷಯ, ತನಿಖೆದು ಗೊತ್ತಾಗುವಂಥದ್ದು. ಕಳವಾಗಿದ್ದಂಥ ಗ್ಯಾರಂಟಿ, ಅದ್ರ ಬಗ್ಗೆ ಯಾಕೆ ಇವ್ರು ಜವಾಬ್ದಾರಿ ಹೊತ್ತದನ್ನು ತನಿಖೆ ಮಾಡಿಸ್ತಾ ಇಲ್ಲ? ಅದ್ರ ಮುಚ್ಚಿ ಹಾಕುವಂಥ ಕೆಲಸ ಯಾಕೆ ಮಾಡ್ತಾಯಿದ್ದಾರೆ? ನೇರವಾಗಿ RSS ಎದುರ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪ ಬೇರೆ ವಿಷಯ. ಮತ್ತು ಅದರಲ್ಲೂ ನೋಂದಣಿ ವಿಷಯ ಅಂತ ಇವತ್ತು ದಿವಸ ಜಬರ್ದಸ್ತಾಗಿ ಬೆನ್ನತ್ತಿದ್ದಾರೆ. ಇದೊಂದು ರೀತಿಯಿಂದ ಏನಾಗಿದೆಪ್ಪ ಅಂದ್ರೆ, BJPಗರಿಗೆ ನುಂಗಲಾರದ, ಅದರಲ್ಲೂ RSSಗೆ ನುಂಗಲಾರದ ಬಿಸಿ ತುಪ್ಪ. ಅದರಲ್ಲೂ ದಲಿತ ಕಮ್ಯುನಿಟಿಯಿಂದ ಬರೋದ್ರಿಂದಾಗಿ ಅವ್ರ ಮೇಲೆ ಯಾವುದೇ ರೀತಿ ದಾಳಿ ಮಾಡಿಸ್ಬೋದಪ್ಪ ನಾವು ಅನ್ನೋ ಸಹಿತ ಅವ್ರಿಗೆ ಕಷ್ಟ ಆಗಿಬಿಟ್ಟದು. ಮತ್ತು ಅದೇ ಅವ್ರಿಗೊಂದು ಧೈರ್ಯ. ಜೊತೆಗೆ ಕಾಂಗ್ರೆಸ್ನಲ್ಲಿ ಒಂದು ಬಹುದೊಡ್ಡ ಪೋಸ್ಟಲ್ಲಿ ಬಂದು ಕುಳಿತಿದ್ದಾರೆ ಇವತ್ತು. ಅದು ಗೃಹ ಖಾತೆ ಕೊಟ್ಟಿದ್ದಾರೆ ಇವ್ರ ಕೈಯಲ್ಲಿ. ಈ DKಶಿ ನಂತರ ದೊಡ್ಡ ಪೋಸ್ಟ್ ಯಾವುದಿದ್ರೆ ಅದು ನಮ್ಮ ಈ ಪ್ರಿಯಾಂಕಾ ಖರ್ಗೆ ಅವರು. ಈ ಹಿಂದಿದ್ದಂಥ ನಮ್ಮ ಪರಮೇಶ್ವರ್ ಅವರು ಈ ರೀತಿಯಾದಂಥ ಹೇಳಿಕೆಗಳನ್ನ ಯಾವ ಕಾಲಕ್ಕೂ ಕೊಡಲಿಲ್ಲ. ಅದರಲ್ಲೂ RSS ಬಗ್ಗೆ ಉಸಾರಿ ಮಾಡಲಿಕ್ಕೆ ಹೋಗಲಿಲ್ಲ. ಕೆಲವೊಂದು ಸಲ ಹಿಂಗೆ ಅನ್ನಿಸ್ತಾ ಇತ್ತು, ಗೃಹ ಮಿನಿಸ್ಟ್ರಿ ಹೌದು ಅಲ್ಲವೋ ಅನ್ನೋಷ್ಟು ಮಟ್ಟಿಗೆ ಅವ್ರ ಬಗ್ಗೆ ಭಾವನೆ ಬರ್ತಾಯಿತ್ತು. ಆದರೆ ಇವ್ರ ಬಗ್ಗೆ ಆಗಲ್ಲ. ಹೌದು, ಗೃಹ ಮಿನಿಸ್ಟ್ರ್ ಹೇಗಿರಬೇಕು ಆಗಿದ್ದಾರೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ವೈಚಾರಿಕವಾಗಿ ತಮ್ಮ ವಿಚಾರಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಹೀಗಾಗಿ ಖರ್ಗೆ ಅವ್ರ ನಿಧಾನಕ್ಕೆ ಕರ್ನಾಟಕದಷ್ಟೇ ಅಲ್ಲ, ದೇಶದಲ್ಲೂ ಒಬ್ಬ ಎಲ್ಲರಿಗೂ ಬೇಕಾದ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ, ಶಕ್ತಿಯಾಗಿ ಬೆಳೀತಾ ಇದ್ದಾರೆ. ಇವರಲ್ಲಿ ಇಂಗ್ಲೀಷ್ನೂ ಅದು ಚೆನ್ನಾಗಿದೆ, ಹಿಂದಿನೂ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಅಂತ ನೆರಳುಗಳಾಗಿ ಮಾತಾಡ್ತಾರೆ. ಮುಖ್ಯವಾಗಿ ಈ ದೇಶದ ರಾಜಕೀಯಕ್ಕೆ ಬೇಕಾಗಿದ್ದು ಹಿಂದಿ ಮೇಲೆ ಕಮಾಂಡ್ ಇದ್ದಾರೆ. ಅವ್ರು ಮಾತಾಡೋದು ನೋಡಿದಾಗ ಗೊತ್ತಾಗಿಬಿಡ್ತದೆ. ಹಿಂದಿ ಮೇಲೆ ಕಮಾಂಡ್ ಇದ್ದಾರೆ, ಇಂಗ್ಲೀಷ್ ಮೇಲೆ ಕಮಾಂಡ್ ಇದ್ದಾರೆ. ಒಳ್ಳೆ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗನ ತಯಾರು ಮಾಡಿದ್ದಾರೆ. ಒಬ್ಬ ಏನಪ್ಪ ಅಂತ ದಿಟ್ಟ ಮನುಷ್ಯ, ಬರೀ ಕೇವಲ ಬುದ್ಧಿವಂತ ಅಷ್ಟೇ ಅಲ್ಲ, ತನಗೆ ಅನಿಸಿದ್ದನ್ನು ನೇರವಾಗಿ ಹೇಳಿಕೊಂಡು ಅದನ್ನು ಅರಗಿಸ್ಕೊಳ್ಳುವಂಥ ಶಕ್ತಿ ಎರಡು ಬೇಕಾಗ್ತವೆ. ನನ್ನಲ್ಲೇ ದುಡ್ಡದ ಮತ್ತೊಂದು ಏನು ಅರಗಿಸ್ಕೊಳ್ಬಲ್ಲೆ ಅನ್ನೋದಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿದ್ವತ್ ಅನ್ನುವಂಥದ್ದು ದುಡ್ಡು ಬೇಕು, ಎಲ್ಲರೂ ಬೇಕು. ಅದು ಇವರಲ್ಲಿ ಖರ್ಗೆ ಅವ್ರಿಗೆ ಕಾಣ್ತಾ ಇದೆ ಇವತ್ತು. ಈ ಮೊದಲು ಯಾಕೆ ಇವತ್ತು ಈ ಚರ್ಚೆ ತೆಗೆದುಕೊಳ್ತಾ ಇದ್ದೀನಪ್ಪ ಅಂದರೆ, ಒಬ್ಬ ಇಲ್ಲಿವರೆಗೆ ಯಾವ ನೇತಾರರು, ಈಗ ನಮ್ಮ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ, ಪಟೇಲ್ರಿಂದ ಆಗಿರ್ಬೋದು, ನೆಹರೂರವರಿಂದ ಆಗಿರ್ಬೋದು, ಇಂದಿರಾ ಗಾಂಧಿ ಅವರಿಂದ ಆಗಿರ್ಬೋದು, ನೋಂದಣಿ ಬಗ್ಗೆ ಅವ್ರ ಪ್ರಶ್ನೆನ ಬಂದಿರಲಿಲ್ಲ. ಆದರೆ ಇವರಿಗೆ ಬಂತದು. ಇವತ್ತಿನ ಹೊಸ ಜನ್ರೇಷನ್ ಎಲ್ಲ ಇವರು ಹೊಸದಾಗಿ ಚಿಂತನೆ ಮಾಡುವಂಥ ಜನ ಇವರೆಲ್ಲ. ಹೌದಪ್ಪ, ಇದು ಸರಿ ಇಲ್ಲ, ಇಲ್ಲಿವ್ರಿಗೆ ಯಾಕೆ ಕೇಳಲಿ ಪ್ರಶ್ನೆಯನ್ನು ಅಂತೇಳಿ. ನೆಹರೂರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಹಿ ಈಸ್ ವೆಲ್ ಸ್ಕಾಲರ್. ಹಿ ವಾಸ್ ವೆಲ್ ಸ್ಕಾಲರ್ ನೆಹರು. ಪಟೇಲು ಸಹಿತ ಅಷ್ಟೇ ಅವತ್ತಿನ ಗ್ರೇಟ್ ವಕೀಲರು. ಇಂದಿರಾ ಗಾಂಧಿ ಅವರು ಮಹಾನ್ ಬುದ್ಧಿವಂತೆ. ಆದರೂ ಇವ್ರಿಗೆ ಯಾಕೋ ಏನೋ ಈ ಮೂಲ ವಿಷಯ ಕೆಣಕುವಂಥದ್ದು ಆಗಿರಲ್ಲ. ಆದರೆ ಇವ್ರು ಮೂಲನ್ನು ಕೆಣಕಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲಪ್ಪ ಅಂತಂದ್ರೆ, ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಏನಪ್ಪ ಅಂತಂದ್ರೆ, ಈಗ ಹೇಳಿದ್ದೆ ನಿಮ್ಗೆ, ಇಲ್ಲಿ ನಾನು ಸೋತ್ನಿ ಅನ್ನೋದು ಮಾತು ಬರುವಂಥವು ಆಗಿದ್ದಾವೆ. ಹೀಗಾಗಿ ಏನೇನು ಮಾಡಬೇಕು ಅಂತ
ಈಗಾಗಲೇ ಮಂದಿರದ ವಿಷಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇಡೀ ದೇಶ ತುಂಬ. ರಾಮ ಮಂದಿರದಲ್ಲಿ ಏನು ನಡೀತಪ್ಪ ಇದೆಲ್ಲ ಘೋಟಾಲ ಅನ್ನುವಂಥದ್ದು ಅಥವಾ ಧರಣಿಕೋರ್ತನೆ ಏನಾಯ್ತು, ಭೂಮಿ ವಿವಾದ, ಇವುದ್ರ ಬಗ್ಗೆ ಯಾವುದೂ ಜವಾಬ್ದಾರಿನ ಇವತ್ತಿನ RSS ಹೊರ್ತಾ ಇಲ್ಲ, ಅದೇ ಕಾಲಕ್ಕೆ ಮೋದಿಯವರು ಹೊರ್ತಾ ಇಲ್ಲ. ಎಲ್ಲ ಕರೆಕ್ಟ್ ಮಾತ್ರ ನಾವು ತೊಗೊಂಡ್ರು, ಅದ್ರ ಲಾಭನೂ ಮಾಡಿಕೊಂಡ್ರು, ಅಧಿಕಾರವೂ ಹಿಡಿದ್ರು. ಆದರೆ ಇದೇ ಕಾಲಕ್ಕೆ ತಪ್ಪಾಗಿದ್ದು, ಹೌದು ತಪ್ಪಾಗಿದೆ, ತಿದ್ದಬೇಕು, ತನಿಖೆ ಆಗಬೇಕು, ಇವತ್ತು ಶಿಕ್ಷೆ ಆಗಬೇಕು ಅಂತ ಯಾಕೆ ಇಲ್ಲಿವರೆಗೆ ಅನ್ನಲಿಲ್ಲ ಅನ್ನೋದು ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಅದೇ ಕಾಲ ಅದರ ಮಾತಲ್ಲಿ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಇಷ್ಟೆಲ್ಲ ನೀವು ಕ್ರೆಡಿಟ್ ತೊಗೊಂಡ್ರಿ, ಅದ್ರದ್ದೆಲ್ಲ ನೀವು ಲಾಭ ಮಾಡ್ಕೊಂಡ್ರಿ, ಮತ್ತು ಇವತ್ತು ಅದು ಆಗ್ಯದಲ್ಲ, ಅದ್ರ ಬಗ್ಗೆ ಯಾರು ಜವಾಬ್ದಾರಿ ಹೊರಬೇಕು, ಉತ್ತರದಾಯಿತ್ವ ಯಾರು ಅದಕ್ಕೆ? ಅದನ್ನು ಟ್ರಸ್ಟ್ ಮಾಡಿದವ್ರು ಯಾರು? ಹೌದು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು, ಅದರ ಪ್ರಕಾರ ಕೇಂದ್ರ ಸರ್ಕಾರ ಅಂದರೆ ಮೋದಿಯವರು ತಮ್ಮ ಬೇಕಂತ 15ರಲ್ಲಿ 12 ಜನರನ್ನು ಹಾಕಿದರು. ಚಂಪತ್ ರಾಯ್ ಅವರನ್ನ ಮಹಾ ಕಾರ್ಯದರ್ಶಿ ಮಾಡಿದರು. ಅದೇ ಕಾಲಕ್ಕೆ ನೃತ್ಯ ಗೋಪಾಲ್ ಅವರನ್ನು ಅಧ್ಯಕ್ಷರು ಮಾಡಿದರು. ಇವೆಲ್ಲ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ನೇಮಿಸಿದಂಥವ್ರು. ಆದರೆ ಇವತ್ತು ಘಟನೆ ಆಗ್ಯದ, ಅದನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನವನ್ನು ಅಲ್ಲಿ ಖಜಾಂಚಿ ಆಗಿರ್ಬೋದು ಮತ್ತೇನೋ ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಕೆಲವೊಂದು ಉತ್ತರನೂ ಅವ್ರಿಗೂ ಕೊಡೋಕೆ ಆಗ್ತಾಯಿಲ್ಲ. ABP ನ್ಯೂಸ್ ಪ್ರಶ್ನೆ ಮಾಡಿದಾಗ ಪಾಪ ನಮ್ಮ ಒಂದು ಏನಪ್ಪ ಅಂತಂದ್ರೆ ಗೋವಿಂದ ದೇವಗಿರಿ ಖಜಾಂಚಿ ಅವರು ತಡಪಡಿಸಿ ಹೋಗ್ಬಿಟ್ರು ಆ ವಿಷಯದಲ್ಲಿ. ಅಂದ್ರೆ ಇದೆಲ್ಲರೂ ಇವತ್ತು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಂಥ ಖರ್ಗೆ ಅವರು ಇದನ್ನ ಜವಾಬ್ದಾರಿ ನೀವು ಹೊರ್ರಿ, ತಪ್ಪಿಸ್ಕೊಳಕ್ಕೆ ಹೋಗ್ಬಾರ್ದು. ಇದನ್ನು ಅಲ್ಲಿ ನಡೆದದು, ಅಲ್ಲೇ ಅನ್ಯಾಯ ನಡೆದದು, ಅಲ್ಲೇ ದುಡ್ಡಿನ ಅವ್ಯವಹಾರ ನಡೆದ, ಭೂಮಿ ಅವ್ಯವಹಾರ ನಡೆದು, ಇದನ್ನು ಸಹ ಜವಾಬ್ದಾರಿ ಹೊರ್ರಿ, ಇದು ತನಿಖೆ ಮಾಡಿಸಿ ಯಾರು ತಪ್ಪಿಸ್ತಾರೋ ಅವ್ರು ಶಿಕ್ಷೆ ಕೊಡಿಸುವಂಥದ್ದಾಗ ಅಂತ. ಇದೇ ಸಂದರ್ಭದಲ್ಲೇ ಹೇಳ್ತೀನಿ ಆರಂಭದಲ್ಲೇ ಬೆಳಗಾವಿಯಲ್ಲಿ RSS ಪಥಸಂಚಲನ ಮತ್ತೆ ಆಗುವಂಥದ್ದು ಅದನ್ನು ಕೇಳಿದಾಗ ಸಹ ಉತ್ತರ ಹೇಳಿದರು, ನೋಡ್ರಿ ಅವ್ರು ವೈಯಕ್ತಿಕವಾಗಿ ಅವ್ರು ಏನು ಮಾಡ್ತಾರೆ, ಪಾರ್ಟಿ ಒಂದು ರೂಮ್ನಲ್ಲಿ ಮಾಡ್ಕೊಳ್ಳಿ, ನಮಗೆ ತಕರಾರಿಲ್ಲ, ಅದರ ಹೊರಗೆ ಬೀದಿ ಇಳಿದು ಬರ್ತಂದ್ರೆ ಪರ್ಮಿಷನ್ ಅವ್ರು ಕೇಳಲೇಬೇಕು. ಇದು ದೃಢ ನಿರ್ಧಾರ ಇದು. ಯಾಕಂದರೆ ಬೀದಿಗೆ ಇಳಿದವ್ರು ಹೊರಟಾಗ ಅದು ಏನೋ ಅದು ಜವಾಬ್ದಾರಿ ಸರ್ಕಾರ ಇರ್ತದೆ. ಅದಕ್ಕೆ ನಾವು ಕೊಡಬೇಕು ಕೊಡಬಾರ್ದು ಪರ್ಮಿಷನ್ ನಾವು ವಿಚಾರ ಮಾಡ್ತೀವಿ. ಹೇಳಿದಾಗ ಇಲ್ಲಾಂದರೆ ಬೇಡಪ್ಪ ಮುಂದೆ ಅವ್ರು ಮಾಡಿಕೊಡು ಅಂತ ಹೇಳ್ತೀವಿ. ಇದು ಸ್ಪಷ್ಟತೆ ಇಲ್ಲಿವರೆಗೆ ಅವರ ಆಡಳಿತ ನೋಡ್ತಾ ಬಂದಾಗ ಅದರಲ್ಲೂ RSS ವಿರೋಧವಾಗಿ ಅನ್ನೋಕ್ಕಿಂತಲೂ ಇಲ್ಲಿಯ ಸುವ್ಯವಸ್ಥೆ ಶಾಂತಿ ಸಲುವಾಗಿ ಬಂದಾಗ ಅವರು ಇದ್ದಂಥವ್ರು ಒಂದು ಫಾರ್ಮ್ ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಫಾರ್ಮ್ ಡಿಸಿಷನ್ ಏನಪ್ಪ, ಇಲ್ಲ ಇದು ಹಿಂಗೆ ಇರಬೇಕು ಇದೆ ಅನ್ನುವಂಥ ಒಬ್ಬ ಗೃಹ ಮಿನಿಸ್ಟರ್ ಹೆಂಗಿರಬೇಕು ಆ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಜನರ ಅಭಿಪ್ರಾಯ. ಆ ದಿನದಲ್ಲಿ ಈಗಂತೂ ಸ್ಪಷ್ಟವಾಗಿ ಹೀಗೆ ಬರುವಂಥದ್ದು ಏನಪ್ಪ ಅಂತಂದ್ರೆ RSS ಏನು ಬೆಳಗಾವಿಯಲ್ಲಿ ಪಥಸಂಚಲನ ಮಾಡೋದಾದ್ರೆ ಪರ್ಮಿಷನ್ ತಗೋಬೇಕಾಗ್ತದೆ, ಕೊಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟ ವಿಷಯ. ಇನ್ನು ಹಾಗೆ ಫಂಕ್ಷನ್ ಮಾಡೋದ್ರೆ ಮಾಡ್ಕೊಳ್ಳಿ, ಅವರು ಮಾತಾಡಲಿ, ಏನದು ಅವ್ರ ವೈಯಕ್ತಿಕ, ನಾವು ಬೇಡ ಅಂತ ಹೋಗೋದು ಅನ್ನೋ ಮಾತನ್ನು ಈಗಾಗಲೇ ಸ್ಪಷ್ಟ ಹೇಳಿದ್ದಾರೆ. ಅದೇ ಕಾಲಕ್ಕೆ RSSಗೂ ಪ್ರಶ್ನೆ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಚಂಪತ್ ರಾಯ್ ಆಗಿರ್ಬೋದು, ಅನಿಲ್ ಮಿಶ್ರಾ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಗೋವಿಂದ ದೇವಗಿರಿ ಟ್ರಸ್ಟಿ ಆಗಿರ್ಬೋದು, ಇವರೆಲ್ಲರೂ ಕೃಷ್ಣ ಮೆನನ್ ಆಗಿರ್ಬೋದು, ಕೃಷ್ಣನ್ ಅವರಾಗಿರ್ಬೋದು, ಇನ್ನೂ ಅನೇಕರು ಬರ್ತಾ ಇದ್ದಾರೆ ಅದರ ಮೆಂಬರ್ಗಳು. ಅವರು ಏನಪ್ಪ ಅಂತಂದ್ರೆ ಇದಕ್ಕೆ ಉತ್ತರವನ್ನು ಹುಡುಕಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಮೋದಿಜಿಯವರೆಲ್ಲ ಕ್ರೆಡಿಟ್ ತೊಗೊಂಡಾಗ ಅದರದ ಒಳಗಿನ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸ್ಬೇಕಾಗಿದ್ದವ್ರ ಕರ್ತವ್ಯನೂ ಹೌದು ಅಂತೇಳಿ. ಮತ್ತು SIT ಇದಲ್ಲ, ಯಾಕಂದ್ರೆ SIT ನೇಮಿಸಿದ್ದು ಅಲ್ಲಿಯ ರಾಜ್ಯ ಸರ್ಕಾರ, ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ, ಅವರು ತಮಗೆ ಹೆಂಗೆ ಬೇಕು ನಡೆಸ್ಕೊಂಡು ಹೋಗುವಂಥದ್ದಾಗ್ತದೆ. ಅದಕ್ಕೆ ಒಂದು ಸ್ವತಂತ್ರವಾದಂಥ ತನಿಖಾ ಸಂಸ್ಥೆಯಿಂದ, ನ್ಯಾಯಾಂಗದ ಸಂಸ್ಥೆಯಿಂದ, ಅದು ನ್ಯಾಯಾಂಗದ ವ್ಯವಸ್ಥೆಯಿಂದ ಅವ್ರನ್ನ ತನಿಖೆ ಮಾಡಿಸ್ಬೇಕು ಅನ್ನೋಂಥ ಮಾತನ್ನು ಹೇಳೋದನ್ನು ಗಮನಿಸಿದಾಗ ಸಹಜವಾಗಿ ಅನ್ನಿಸ್ತಾ ಇದೆ ಏನಪ್ಪ ಅಂತಂದ್ರೆ ಖರ್ಗೆ ಅವರು ಯಾವುದೇ ವಿಷಯದ ಬಗ್ಗೆ ಮಾತಾಡೋ ಮುಂದೆ ಅಭ್ಯಾಸ ಮಾಡಿ ಮಾತಾಡ್ತಾರಪ್ಪ ಅನ್ನುವಂಥದ್ದು. ಮತ್ತು ಅವ್ರಿಗೆ ಒಂದಿದ್ದು ಧೈರ್ಯ ಸಾಕಷ್ಟು ಅದ. ಯಾಕಪ್ಪ ಅಂದ್ರೆ ಮುನ್ನುಗ್ಗು ಚಲನೋದ ಮತ್ತು ಓದುಗರು ಇದ್ದಾರೆ. ಜೊತೆಗೆ ಅವ್ರಿಗೆ ಬೆಂಬಲಕ್ಕೆ ಒಂದು ದಲಿತ ಸಮುದಾಯ ನಿಲ್ತಾ ಇದ್ದಾರೆ ನಿಧಾನಕ್ಕೆ. ಹೀಗಾಗಿ ದಲಿತಂದು ನಾವು ಹೇಳೋಕ್ಕಿಂತಲೂ ಒಬ್ಬ ಬುದ್ಧಿವಂತರಪ್ಪ ಇವರು ಖರ್ಗೆ ಅವರು, ಒಂದು ಹೋರಾಟಗಾರರಿದ್ದಾರಪ್ಪ, ಇವ್ರಲ್ಲಂಥ ಶಕ್ತಿ ಅದ. ಇವ್ರ ತಂದೆ ಸರಿಯಾಗಿ ಇವ್ರನ್ನ ಮೌಲ್ಡ್ ಮಾಡಿ ತಯಾರು ಮಾಡಿದ್ದಾರೆ ಮತ್ತು ಒಳ್ಳೆಯ ವಾಕ್ಚಾತುರ್ಯ ಅವರೆಲ್ಲದ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಈ ಖರ್ಗೆ ಅವರು, ಪ್ರಿಯಾಂಕ ಖರ್ಗೆ ಅವರು ರಾಜ್ಯದ ಒಬ್ಬ ನಾಯಕರ, ಇನ್ನಷ್ಟು ದೊಡ್ಡ ನಾಯಕರಾಗಿ ಹೊರಹೊಮ್ಮುವ ಎಲ್ಲ ಸಾಧ್ಯಗಳು ಕಂಡು ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ RSSದ ಈ ಒಂದು ನೋಂದಣಿ ಬಗ್ಗೆಯೂ ಸಹಿತ ಇನ್ನಷ್ಟು ಗಟ್ಟಿಯಾಗಿ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ RSSದವರಿಗೆ ಇದು ಉತ್ತರ ಕೊಡುವಂಥದ್ದು ಇಲ್ಲ, ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು ಇಲ್ಲ, ಇದ್ರ ಮೇಲೆ ಡಿಫೆಮೇಷನ್ ಕೇಸ್ ಹಾಕುವಂಥದ್ದು. ಹೌದು, ನಾವು ಡಿಫೆಮೇಷನ್ ಮಾಡ್ತಾ ಇದ್ದಾರೆ, ನಮ್ಗೆ ಎಲ್ಲೂ ಇಲ್ಲ ಕಾನೂನು ಈ ನೋಂದಣಿ ಮಾಡ್ಬೇಕಂತೇಳಿ ಅವ್ರನ್ನ ಡಿಫೆಮೇಷನ್ ಕೇಸ್ ಹಾಕುವಂಥದ್ದು. ಯಾವುದನ್ನು ಮಾಡಬಲ್ಲರು
ಅಥವಾ ಉತ್ತರಿಸಬಲ್ಲರ, ಡಿಫಿಮೇಷನ್ ಕೇಸ್ ಹಾಕಬಲ್ಲರ, ಈಗಾಗಲೇ ರಾಮ ಮಂದಿರ ಸಲುವಾಗಿ, ಇನ್ನುಳಿದ ಕೇಸುಗಳ ಸಲುವಾಗಿ, ಇಲ್ಲಿ ಬೆಲೆ ಏರಿಕೆ ಸಲುವಾಗಿ, ಇನ್ನುಳಿದರೆ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾರೆ ಖರ್ಗೆ ಅವರು. ಅದಕ್ಕೆಲ್ಲ ಒಂದು ವೇಳೆ ತಪ್ಪಿದ್ರೆ ಯಾಕೆ ಇದ್ರ ಮೇಲೆ ಡಿಫಿಮೇಷನ್ ಕೇಸ್ ಹಾಕಬಾರ್ದು RSS ಅವರು ಅಥವಾ BJPಗರು ಅನ್ನೋ ಮಾತನ್ನು ಸಹ ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಇದರಿಂದಾಗಿ ಖರ್ಗೆ ಅವರ ವಿಶ್ವಾಸಾರ್ಹತೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲೇ ನಾವು ನೆನಪಿಸಲೇಬೇಕಾಗ್ತದೆ. ಏನೋ ಆಗಲಿ, ಈಗ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ವಾದಗಳನ್ನು ನಿಮಗೇನು ಅನ್ನಿಸ್ತದೆ? ಸರಿನಾ ತಪ್ಪನ? ಲೈಕ್ ಆಗ್ತದನ ಡಿಸ್ಲೈಕ್ ಆಗ್ತದನ? ಏನಾದರೂ ಆಗಲಿ, ಲೈಕ್ರೆ ಮಾಡಿ ಡಿಸ್ಲೈಕ್ರೆ ಮಾಡಲಿ, ಕಾಮೆಂಟ್ ಮಾತ್ರ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಅನಿಸಿದ ಭಾವನೆಗಳನ್ನ ಹೇಳ್ರಿ, ನಮಗೂ ನಮ್ಮನ್ನು ತಿದ್ದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಖರ್ಗೆ ಅವ್ರಿಗೂ ಸಹ ಇದು ಹೆಲ್ಪ್ ಆಗ್ಬೋದು, RSSಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.